ಶ್ರೀ ಗುರುಭ್ಯೋ ನಮಃ. ಪ್ರಮಾಣ ಲಕ್ಷಣದಲ್ಲಿ ಈ ಪ್ರತಿಜ್ಞಾ ವಿರೋಧ, ದೃಷ್ಟಾಂತ ವಿರೋಧ ಮತ್ತು ಹೇತು ವಿರೋಧ ಇದನ್ನೆಲ್ಲ ನಾವೀಗ ನೋಡ್ತಾ ಇದ್ದೀವಿ. ಅಲ್ಲಿ ಪ್ರತಿಜ್ಞಾ ವಿರೋಧದಲ್ಲೇ ಈಗ ಏನೇನು ದೋಷಗಳು ಬರ್ತವೆ ಅಂತ ನೋಡಿದ್ದೀವಿ. ಹೇತು ವಿರೋಧದ ಬಗ್ಗೆನೂ ಕೂಡ ನೋಡಿದ್ದೀವಿ. ಹೇತುವಿನಲ್ಲಿ ಸಾಧ್ಯ ವ್ಯಾಪ್ತಿ ಇರಬೇಕು ಇತ್ಯಾದಿ ಸಂಗತಿಗಳನ್ನು ಕೂಡ ನೋಡಿದ್ದೇವೆ. ಹೇತುವೇ ಇಲ್ಲದೆ ಹೋದರೆ ಅದನ್ನು ಸ್ವರೂಪ ಸಿದ್ಧಿ ಅಂತಾರೆ. ಇನ್ನು ಹೇತು ಇದ್ರೂ ಕೂಡ ವ್ಯಾಪ್ತಿ ಇಲ್ಲದೆ ಹೋದರೆ ಅದೂ ಒಂದು ರೀತಿಯಾದ ಹೇತು ವಿರೋಧನೆ ಅನ್ನೋದನ್ನೆಲ್ಲ ಈಗಾಗಲೇ ನಾವು ನೋಡಿದ್ದೇವೆ. ಈ ದೃಷ್ಟಾಂತ ವಿರೋಧ ಅಂತ ಮೂರನೇದಿದೆಯಲ್ಲ, ಪ್ರತಿಜ್ಞಾ ಹೇತು ದೃಷ್ಟಾಂತ ಭೇದೇನ ಅಂತ. ಆ ದೃಷ್ಟಾಂತ ವಿರೋಧ ಅನ್ನೋದನ್ನ ನಾವು ಈಗ ನೋಡಬೇಕಾಗಿದೆ. ವಿಶ್ವಂ ಮಿಥ್ಯಾ ದೃಶ್ಯತ್ವಾತ್ ಅಂತ ಅನುಮಾನ ಪ್ರಯೋಗ ಮಾಡಿದ್ದಾರೆ ಅವರು. ಈ ಥರ ಅನುಮಾನ ಪ್ರಯೋಗ ಮಾಡುವಾಗ ಅವರು ಕೊಟ್ಟಂಥ ದೃಷ್ಟಾಂತ ಏನು? ಶುಕ್ತರಜತ ಅಂತ. ಕಪ್ಪೆ ಚಿಪ್ಪಿನಲ್ಲಿ ಕಾಣಿಸಿದ ಬೆಳ್ಳಿ, ಅಥವಾ ಅದೊಂದೇ ಅಲ್ಲ, ಹಗ್ಗದಲ್ಲಿ ಕಂಡ ಹಾವು, ಯಾವುದನ್ನಾದರೂ ನಾವು ತಿಳ್ಕೋಬಹುದು. ಈಗ ಅವರು ದೃಷ್ಟಾಂತ ತಗೊಂಡಿದ್ದಾರೆ. ಈ ಹಗ್ಗದಲ್ಲಿ ಕಂಡ ಹಾವು ಅಂತ ಅನ್ನೋದು ದೃಷ್ಟಾಂತ ಆಗಬಹುದು. ನಾವು ಈ ಸೌಲಭ್ಯಕ್ಕೋಸ್ಕರ ಕಪ್ಪೆ ಚಿಪ್ಪಿನಲ್ಲಿ ಕಂಡ ಬೆಳ್ಳಿ ಅಂತ ಅಷ್ಟೊಂದು ಮಾತ್ರ ಈಗ ನಾವು ತಗೊಳ್ಳೋಣ. ನಮಗೆ ಅದು ಸುಲಭ ಆಗ್ತದೆ. ಎರಡೆರಡನ್ನು ತಗೊಳ್ಳೋದು ಅಗತ್ಯ ಇಲ್ಲ. ಈಗ ಏನೊಂದು ಅನುಮಾನ ಪ್ರಯೋಗ ಮಾಡಿರ್ತೀವಲ್ಲ, ಆ ಅನುಮಾನ ಪ್ರಯೋಗ ಮಾಡಿದಾಗ ಅಲ್ಲಿರೋ ಸಾಧ್ಯ ಮತ್ತು ಹೇತುಗಳು ಎರಡೂ ಕೂಡ ದೃಷ್ಟಾಂತದಲ್ಲಿ ಇರಬೇಕು. ಇದ್ದರೆ ಅಂಥ ದೃಷ್ಟಾಂತವನ್ನು ತೋರಿಸಿ ಆ ಹೇತುವಿನ ಮೂಲಕ ಆ ಸಾಧ್ಯವನ್ನು ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ತೋರಿಸಿರುವ ದೃಷ್ಟಾಂತದಲ್ಲಿ ಹೇತು ಮತ್ತು ಸಾಧ್ಯಗಳೇ ಇಲ್ಲದೆ ಹೋದರೆ, ಅಥವಾ ಹೇತು ಇಲ್ಲದೆ ಹೋದರೆ, ಸಾಧ್ಯ ಇಲ್ಲದೆ ಹೋದರೆ ಅದೆಲ್ಲ ದೋಷವೇ. ಇನ್ನು ಹೇತು ಮತ್ತು ಸಾಧ್ಯಗಳು ಎರಡೂ ಇಲ್ಲದೆ ಹೋದರೆ ಅದು ಮತ್ತೂ ದೊಡ್ಡ ದೋಷವೇ ಆಗ್ತದೆ. ಅದನ್ನ ಈಗಿಲ್ಲಿ ತಿಳಿಸ್ತಾ ಇದ್ದಾರೆ. ಮಿಥ್ಯಾತ್ವ ಸಾಧನೆ ಮಾಡಲಿಕ್ಕೆ ದೃಷ್ಟಾಂತ ಕೊಟ್ಟಿರುವುದೇನು? ಶುಕ್ತಿರಜತಂ ಅಂತ. ಆ ಶುಕ್ತಿರಜತದಲ್ಲಿ, ಕಪ್ಪೆ ಚಿಪ್ಪಿನಲ್ಲಿ ಕಂಡ ಬೆಳ್ಳಿಯಲ್ಲಿ ಈ ಸಾಧ್ಯ ಅಂದರೆ ಮಿಥ್ಯಾತ್ವ ಎಂಬ ಹೇತು, ಮಿಥ್ಯಾತ್ವ ಎಂಬ ಸಾಧ್ಯ, ಹಾಗೆ ದೃಶ್ಯತ್ವ ಎಂಬ ಹೇತು, ಇವೆರಡೂ ಕೂಡ ಇರಬೇಕು. ಇಲ್ಲಿ ಸಾಧ್ಯ ಯಾವುದು? ಮಿಥ್ಯಾತ್ವ. ಆ ಸಾಧ್ಯ ಮಿಥ್ಯಾ ಅಂದ್ರೆ ಏನು? ಅನಿರ್ವಚನೀಯ ಅಂತ ನೀವು ಅಭಿಪ್ರಾಯ ಪಡ್ತಾ ಇದ್ದೀರಿ. ಮಿಥ್ಯಾತ್ವ ಅಂದ್ರೆ ಅನಿರ್ವಚನೀಯತ್ವ. ಇದನ್ನು ಸರಿಯಾಗಿ ಗಮನಿಸಬೇಕು. ಮನುಷ್ಯ ಅಂದ್ರೆ ಕೈ ಕಾಲು ಮೊದಲಾದ ಉಳ್ಳವನು. ಮನುಷ್ಯ ಅಂದ್ರೆ ಕರಚರಣಾದಿಮಾನ್. ಮನುಷ್ಯತ್ವ ಅಂದ್ರೆ ಕರಚರಣಾದಿಮತ್ವ. ಹಾಗೆ ಮಿಥ್ಯಾ ಅಂದ್ರೆ ಅನಿರ್ವಚನೀಯ, ಮಿಥ್ಯಾತ್ವ ಅಂದ್ರೆ ಅನಿರ್ವಚನೀಯತ್ವ. ಈ ಅನಿರ್ವಚನೀಯತ್ವ ಅನ್ನುವ ಮಿಥ್ಯಾತ್ವ ಈ ಕಪ್ಪೆ ಚಿಪ್ಪಿನಲ್ಲಿ ಬರ್ತದಾ ಅಂತ ವಿಚಾರ ಮಾಡಬೇಕೀಗ. ದೃಷ್ಟಾಂತವಾಗಿ ಕಪ್ಪೆ ಚಿಪ್ಪನ್ನು ಏನು ಕೊಟ್ಟಿದ್ದೀರಲ್ಲ ನೀವು, ಅದು ಅನಿರ್ವಚನೀಯ ಅಂತ ಯಾರು ಹೇಳಿದರು? ನಮಗೆ, ನಮ್ಮ ದೃಷ್ಟಿಯಲ್ಲಿ ಮತ್ತು ಉಳಿದವರೆಲ್ಲರ ದೃಷ್ಟಿಯಲ್ಲೂ ಕೂಡ ಯಾರು ಅನಿರ್ವಚನೀಯತ್ವವನ್ನು ಒಪ್ಕೊಂಡಿಲ್ಲ, ಉಳಿದು ದ್ವೈತವಾದಿಗಳು ಯಾರಿದ್ದಾರೆ ಅವರೆಲ್ಲರ ದೃಷ್ಟಿಯಲ್ಲೂ ಕೂಡ, ಅಥವಾ ನಿರ್ದಿಷ್ಟವಾಗಿ ನಾವು ದ್ವೈತಿಗಳು ನಿಮಗೆ ಈಗ ಎದುರಾಳಿಗಳಾಗಿದ್ದೀವಿ ಇಲ್ಲಿ, ಅದು ಅಸತ್ಯ. ನಮ್ಮ ದೃಷ್ಟಿಯಿಂದ, ನಮ್ಮ ದೃಷ್ಟಿಯಿಂದ ಜಗತ್ತಿನಲ್ಲಿರುವುದು ಎರಡೇ ಸಂಗತಿಗಳು, ಒಂದು ಸತ್ಯ, ಒಂದು ಅಸತ್ಯ. ಸತ್ಯ ಬ್ರಹ್ಮ, ಈ ಜಗತ್ತು, ಇದೆಲ್ಲವೂ ಸತ್ಯ. ಅಸತ್ಯ ಅಂದರೆ ಕಪ್ಪೆ ಚಿಪ್ಪು, ಹಗ್ಗದಲ್ಲಿ ಕಂಡ ಹಾವು, ಇವೆಲ್ಲವೂ ಕೂಡ ಅಸತ್ಯ. ಅದು ಅನಿರ್ವಚನೀಯ ಅಲ್ಲ. ಆದ್ರಿಂದ ಸಾಧ್ಯ ವೈಕಲ್ಯ ಬಂತು. ಸಾಧ್ಯ ವೈಕಲ್ಯ ಅಂತ ಇದನ್ನು ಕರೀತಾರೆ. ಅಥವಾ ದೃಷ್ಟಾಂತ ವಿರೋಧ ಅಂತ ಕೂಡ ಇದನ್ನ ಈ ಹಿಂದೆ ಹೇಳಿದಂತೆ ಕರೀತಾರೆ. ಸಾಧ್ಯಸ್ಯ ಸಾಧನಸ್ಯವ ಅನನುಗಮ ದೃಷ್ಟಾಂತ ವಿರೋಧ ಅಂತಲ್ಲಿ ಇರೋದನ್ನು ಗಮನಿಸಬೇಕು ನಾವು. ವೈಕಲ್ಯ ಅನ್ನೋ ಶಬ್ದದ ಅರ್ಥ ತಿಳ್ಕೋಬೇಕು. ಅಂಗವಿಕಲ, ಅಂಗವೈಕಲ್ಯ ಅನ್ನೋ ಶಬ್ದಗಳನ್ನು ನಾವು ಕೇಳಿರ್ತೀವಿ. ಕಲಾ ಅಂದ್ರೆ ಅಂಶಗಳು, ಪಾರ್ಟ್ಸ್ ಅಂತ ಅರ್ಥ. ವಿಕಲ ಅಂದ್ರೆ ಆ ಪಾರ್ಟ್ಗಳು ಇಲ್ಲದೇ ಇದ್ದವನು ಅಂತ ಅರ್ಥ. ವಿ ಅನ್ನೋದು ನಿಷೇಧ ಅನ್ನೋದನ್ನು ತೋರಿಸ್ತದೆ. ವಿಕಲ ಅನ್ನೋದ್ರ ಮೇಲೇನೆ ವೈಕಲ್ಯ ಅನ್ನುವ ಶಬ್ದವು ಕೂಡ ನಿಷ್ಪನ್ನ ಆಗಿದೆ. ವಿಕಲಕ್ಕೆ ಸಂಬಂಧಪಟ್ಟಿದ್ದು ವೈಕಲ್ಯ. ಸಾಧ್ಯ ವೈಕಲ್ಯ ಅಂದ್ರೆ ಸಾಧ್ಯದಿಂದ ರಹಿತ ಆಗಿರಬೇಕೆ ಅಂತ ಅರ್ಥ, ಬೇರೆ ಏನಲ್ಲ. ಸಾಧ್ಯ ವಿಕಲ ಅಂದ್ರೆ ಸಾಧ್ಯ ರಹಿತ.
ಸಾಧ್ಯ ವೈಕಲ್ಯ ಅಂದರೆ ಸಾಧ್ಯ ರಾಹಿತ್ಯ, ಇಷ್ಟೇ. ರಹಿತ ರಾಹಿತ್ಯ, ವಿಕಲ ವೈಕಲ್ಯ. ಅದರಿಂದ ಸಾಧ್ಯ ಇಲ್ಲದೇ ಇರುವಿಕೆ ಅನ್ನೋ ದೋಷ ಬಂತು ದೃಷ್ಟಾಂತದಲ್ಲಿ. ಇನ್ನು ದೃಶ್ಯತ್ವವನ್ನು ಹೇತುವನ್ನು ಪ್ರಯೋಗ ಮಾಡಿದ್ದೀರಿ. ಆ ದೃಶ್ಯತ್ವ ಎಂಬ ಹೇತುವು ಕೂಡ ಅದ್ವೈತದಲ್ಲಿ ಅನಿರ್ವಚನೀಯವೇ. ಯಾಕೆಂದರೆ ನಿಮ್ಮ ಅದ್ವೈತದಲ್ಲಿ ಸತ್ಯ ಮತ್ತು ಅಸತ್ಯವಾದದ್ದು ಕೆಲವು, ಈ ಮೊಲದ ಕೊಂಬು ಮೊದಲಾದದ್ದಿದೆ, ಅವು ಆ ಕಡೆ ಇರಲಿ. ಈ ಜಗತ್ತೆಲ್ಲವೂ ಕೂಡ ನಿಮ್ಮ ದೃಷ್ಟಿಯಿಂದ ಅನಿರ್ವಚನೀಯ. ಬ್ರಹ್ಮನಿಗಿಂತ ಭಿನ್ನವಾದ ಜಗತ್ತು ಯಾವುದನ್ನು ಉಳಿದವರೆಲ್ಲರೂ ಸತ್ಯ ಅಂತ ಹೇಳ್ತಾರೋ ಆ ಎಲ್ಲ ಜಗತ್ತು ನಿಮ್ಮ ದೃಷ್ಟಿಯಿಂದ ಅನಿರ್ವಚನೀಯ. ಎಲ್ಲ ಜೀವರು, ಪ್ರಪಂಚ, ಪಂಚಮಹಾಭೂತಗಳು, ಅಹಂಕಾರ ತತ್ವ, ಪ್ರಕೃತಿ ತತ್ವದಿಂದ ಆರಂಭಿಸಿ ಅಹಂಕಾರ ತತ್ವ, ಮಹತ್ತತ್ವ ಎಲ್ಲವೂ ಕೂಡ, ಘಟತ್ವ, ಪಟತ್ವ, ಘಟ, ಮನುಷ್ಯತ್ವ, ಪ್ರಾಣಿ, ಪಕ್ಷಿ, ಅವುಗಳಲ್ಲಿರುವ ಗುಣಗಳು ಎಲ್ಲವೂ ಕೂಡ ಅನಿರ್ವಚನೀಯವೇ ನಿಮ್ಮಲ್ಲಿ. ಜಗತ್ತೆಲ್ಲವೂ ಅನಿರ್ವಚನೀಯ. ಆದ್ದರಿಂದ ದೃಶ್ಯತ್ವ, ಆ ಜಗತ್ತಿನಲ್ಲೇ ಸೇರಿದ ದೃಶ್ಯತ್ವವು ಕೂಡ ಅನಿರ್ವಚನೀಯವೇ. ಆದರೆ ಅನಿರ್ವಚನೀಯವಾದಂತಹ ದೃಶ್ಯತ್ವ ಅದು ಕಪ್ಪೆ ಚಿಪ್ಪಿನಲ್ಲಿ ನಮಗೆಲ್ಲಿ ಸಮ್ಮತ ಆಗಿದೆ? ಅದು ನಮಗೆ ಸಮ್ಮತ ಆಗಲಿಲ್ಲ, ನಾವು ಅದನ್ನು ಒಪ್ಪಲಿಲ್ಲ. ಆದ್ದರಿಂದ ಇಲ್ಲಿ ನಿಮಗೆ ಆ ದೃಷ್ಟಾಂತ ಅನ್ನೋದು ಸಾಧನ ವಿಕಲ ಆಯಿತು, ಸಾಧನದಿಂದ ರಹಿತವಾಯಿತು ಅಂತ ಹೀಗಾದ್ರೆ ಅರ್ಥ. ಹೀಗೆ ದೃಷ್ಟಾಂತದಲ್ಲಿ ಸಾಧ್ಯ ವೈಕಲ್ಯ ಇದೆ. ಯಾಕೆಂದ್ರೆ ಅದರಲ್ಲಿ ನೀವು ಮಿಥ್ಯಾ ಅಂದ್ರೆ ಅನಿರ್ವಚನೀಯ ಅಂತ ಅರ್ಥ ಹೇಳಿದಿರಿ ನೀವು. ಅನಿರ್ವಚನೀಯತ್ವ ಅನ್ನೋದು ಕಪ್ಪೆ ಚಿಪ್ಪಿನಲ್ಲಿಲ್ಲ, ಅದು ನಮ್ಮ ದೃಷ್ಟಿಯಿಂದ ಅಸತ್ಯ. ನಾವು ಸತ್ಯ ಅಸತ್ಯ ಅಂತ ಎರಡನ್ನೇ ಒಪ್ತೇವೆ. ಅನಿರ್ವಚನೀಯತ್ವವನ್ನು ನಾವು ಈ ಜಗತ್ತಿನಲ್ಲಿ ಯಾವ ವಸ್ತುವಿನಲ್ಲಿಯೂ ನಾವು ಅನಿರ್ವಚನೀಯತ್ವವನ್ನು ಒಪ್ಪಲಿಲ್ಲ. ಇನ್ನು ದೃಶ್ಯತ್ವ ಹೇತುವನ್ನು ಪ್ರಯೋಗ ಮಾಡಿದ್ದೀರಲ್ಲ, ನಮ್ಮಲ್ಲಿರೋದು ಸತ್ಯ ಅಸತ್ಯ ಅಂತ ಎರಡು ವಸ್ತು. ಈ ದೃಶ್ಯತ್ವ ಹೇತು ಅನ್ನೋದು ಸತ್ಯ ಅಂತ ನೀವೇ ಹೇಳೋದಿಲ್ಲ, ಹೇತು ಸತ್ಯ ಅಲ್ಲ. ಯಾಕಂದ್ರೆ ಬ್ರಹ್ಮ ಒಂದೇ ಸತ್ಯ, ಬ್ರಹ್ಮನಿಗಿಂತ ಭಿನ್ನವಾದ್ದೆಲ್ಲೂ ಅಸತ್ಯ ಆಗಬೇಕು ನಿಮ್ಮ ದೃಷ್ಟಿಯಿಂದ. ಆದರೆ ಅಸತ್ಯ ಅಂತ ನೀವು ಹೇಳೋದಿಲ್ಲ, ಸತ್ಯ ಅಲ್ಲ ಅಸತ್ಯವೂ ಅಲ್ಲ. ಹಾಗಾದ್ರೆ ಏನದು? ಅನಿರ್ವಚನೀಯ. ಅನಿರ್ವಚನೀಯವಾದ ದೃಶ್ಯತ್ವ ಪಕ್ಷದಲ್ಲಿದೆ, ವಿಶ್ವಂ ಮಿಥ್ಯಾ ದೃಶ್ಯತ್ವ ನಿಮ್ಮ ಪಕ್ಷದಲ್ಲಿದೆ. ಹಾಗೆ ಅದು ಕಪ್ಪೆ ಚಿಪ್ಪಿನಲ್ಲೂ ಕೂಡ ಇದೆ ಅನಿರ್ವಚನೀಯವಾದ ದೃಶ್ಯತ್ವ ನೀವು ಹೇಳೋ ಪ್ರಕಾರ. ಆದರೆ ಅಂತಹ ಅನಿರ್ವಚನೀಯವಾದ ದೃಶ್ಯತ್ವ ಕಪ್ಪೆ ಚಿಪ್ಪಿನಲ್ಲಿ ನಮಗೆ ಸಮ್ಮತ ಅಲ್ಲ. ನಾವು ಸತ್ಯವಾದ ದೃಶ್ಯತ್ವವನ್ನೇ ಅಲ್ಲಿ ಒಪ್ತೇವೆ. ನೋಡಿ, ಅದನ್ನು ಗಮನಿಸಬೇಕು. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಂಡಾಗ ಬೆಳ್ಳಿ ಅಸತ್ಯ ಹೌದು, ಆದರೆ ಆ ಬೆಳ್ಳಿಯಲ್ಲಿ ದೃಶ್ಯತ್ವ ಬಂದಿದೆಯಲ್ಲ, ದೃಶ್ಯತ್ವ ಅನ್ನೋ ಧರ್ಮ ಸತ್ಯ. ಯಾಕಂದ್ರೆ ಕಣ್ಣಿಗೆ ಕಂಡಿರೋದು ಸತ್ಯ ಅಲ್ಲ, ಕಣ್ಣಿಗೆ ಕಾಣಿಸಿತು ಆ ಬೆಳ್ಳಿ ಅಂತ ಅನ್ನೋದು ಸತ್ಯ, ಕಾಣುವಿಕೆ ಸತ್ಯ. ವಸ್ತು ಅಸತ್ಯ ಇರಬಹುದು, ವಿಷಯ ಅಸತ್ಯ, ಆದರೆ ವಿಷಯದ ಕುರಿತಾದ ಜ್ಞಾನ ಸತ್ಯವೇ, ಜ್ಞಾನ ವಿಷಯತ್ವ ಅನ್ನೋದು ಸತ್ಯವೇ. ಹೀಗದರ ತಾತ್ಪರ್ಯ. ಆದ್ದರಿಂದ ಅಂತಹ ಹೇತು ಅಂದರೆ ಅನಿರ್ವಚನೀಯವಾದ ದೃಶ್ಯತ್ವ ಅನ್ನೋದು ಕಪ್ಪೆ ಚಿಪ್ಪಿನಲ್ಲಿ ನಮಗೆ ಸಮ್ಮತ ಅಲ್ಲ. ಅಲ್ಲಿ ಇನ್ನೊಂದು ಮಾತಿದೆ, ಅಥವಾ ಅಂತ ಹೇಳಿ, ಅದನ್ನು ಸ್ವಲ್ಪ ಗಮನಿಸಬೇಕು. ಈಗ ದೃಶ್ಯ ಅಂತಂತೀವಲ್ಲ, ದೃಶ್ಯ ಅಂದರೆ ಇಲ್ಲಿವರೆಗೆ ಜ್ಞಾನ ವಿಷಯ ಅಂತ ಅರ್ಥ ನಾವು ಇಟ್ಕೊಂಡಿದ್ವಿ, ದೃಕ್ ಅಂದರೆ ಜ್ಞಾನ ಅಂತ ಅರ್ಥ ಇಟ್ಕೊಂಡಿದ್ವಿ. ಸ್ವಲ್ಪ ಅದನ್ನು ನಾವಲ್ಲಿ ವಿಚಾರ ಮಾಡಬೇಕು. ಈಗ ದೃಕ್ ಅಂತಂದ್ರೆ ಕಣ್ಣಿಗೆ ಕಾಣಿಸೋದು ಅಂತ ಅರ್ಥ ಇಟ್ಕೊಳ್ಳೋಣ. ಈಗ ದೃಶ್ಯ ಅಂದರೆ ಕಣ್ಣಿಗೆ ಕಾಣಿಸೋದು. ಈಗ ನೀವಾಗಲಿ ನಾವಾಗಲಿ ಯಾರೇ ಆಗಲಿ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಂಡಾಗ, ಹಗ್ಗದಲ್ಲಿ ಹಾವು ಕಂಡಾಗ ನಾವು ನೋಡುವುದೇನನ್ನು ಅನ್ನೋದಕ್ಕಿಂತ ನೋಡ್ತಾ ಇರುವುದೇನನ್ನ, ಕಾಣ್ತಾ ಇರುವುದೇನನ್ನ ಅಂತ ನಮ್ಮಲ್ಲೇ ಪ್ರಶ್ನೆ ಮಾಡ್ಕೋಬೇಕು. ನಾವು ನೋಡ್ತಿರುವುದು ಕಪ್ಪೆ ಚಿಪ್ಪನ್ನು, ಅದು ಕಾಣ್ತಾ ಇರುವುದು ಬೆಳ್ಳಿಯಾಗಿ. ನಾವು ನೋಡ್ತಾ ಇರುವುದು ಹಗ್ಗವನ್ನು, ಅದು ಕಾಣ್ತಾ ಇರುವುದು ಹಾವಾಗಿ. ಅಂದರೆ ಕಣ್ಣಿನ, ನಮಗಿದೆಲ್ಲ ಗೊತ್ತಿದೆ, ಸೈನ್ಸ್ ಓದಿದವ್ರಿಗಂತೂ ಗೊತ್ತಿದೆ ಅದು. ಕಣ್ಣಿನ ಕಿರಣಗಳು ನಮ್ಮ ಶಾಸ್ತ್ರದಲ್ಲಂತೂ ಹೀಗೆ ಹೇಳ್ತಾರೆ, ಕಣ್ಣಿನ ಕಿರಣಗಳು ಅಲ್ಲಿ ಹೋಗಿ ವಸ್ತುವಿನ ಮುಟ್ಟುತ್ತವೆ ಅಂತ ಹೇಳಿ. ಅಂತೂ ಈ ಕಿವಿ, ಕಣ್ಣು, ಮೂಗು, ನಾಲಿಗೆ, ಚರ್ಮ ಇವುಗಳಿಂದ ವಸ್ತುವಿನ ಜ್ಞಾನ ಬರಬೇಕಾದ್ರೆ ವಸ್ತುವಿಗೂ ಇಂದ್ರಿಯಕ್ಕೂ ಸನ್ನಿಕರ್ಷ ಆಗಬೇಕಲ್ಲ, ಸಂಪರ್ಕ ಆಗಬೇಕಲ್ಲ. ಈಗ ನಮ್ಮ ಕಣ್ಣಿಗೆ ಸಂಪರ್ಕ ಆಗಿರುವುದು ಯಾವುದ್ರ ಜೊತೆಗೆ? ಕಪ್ಪೆ ಚಿಪ್ಪಿನ ಜೊತೆಗೆ, ಹಾಗೆ ಹಾವಿನ ಜೊತೆಗೆ. ಆದರೆ ಕಂಡದ್ದು ಮಾತ್ರ ಬೆಳ್ಳಿಯಾಗಿ, ಹಾವಾಗಿ. ಆದ್ದರಿಂದ ದೃಶ್ಯತ್ವ ಎಲ್ಲಿ ಬಂತು? ಕಪ್ಪೆ ಚಿಪ್ಪಿನಲ್ಲಿ ಬಂತು, ಬೆಳ್ಳಿಯಲ್ಲಿ ಬರಲೇ ಇಲ್ಲ. ಇದು ಇನ್ನೊಂದು ವಾದ ಸರಣಿ, ಅಥವಾ ಅಂತ ಮಾತಿನಿಂದ ಅದನ್ನು ಹೇಳ್ತಿರೋದು ಹಾಗೆ. ಆದ್ದರಿಂದ ದೃಷ್ಟಾಂತದಲ್ಲಿ ದೃಶ್ಯತ್ವ ಅನ್ನೋದು ಬರಲೇ ಇಲ್ಲ. ಇಲ್ಲೆಲ್ಲ ಹೀಗೆ ಪ್ರಶ್ನೆ ಮಾಡ್ಕೋಬೇಕು. ದೃಶ್ಯತ್ವ ಅಂತಂದ್ರೆ ಎರಡು ಥರ ಇದೆ.
ದೃಗ್ ವಿಷಯತ್ವ ಅಂತಂದು ಒಂದರ್ಥ, ದೃಗ್ಗೋಚರತ್ವ ಅಂತ ಒಂದರ್ಥ. ಆದರೆ ನೀವು ಅದನ್ನಲ್ಲಿ ಸನ್ನಿಕೃಷ್ಟ ರೂಪತ್ವವಾದ ವಿಷಯತ್ವ ಒಂದು, ವಿಷಯತ್ವ ರೂಪವಾದ ದೃಶ್ಯತ್ವ ಅಂತ ಇನ್ನೊಂದಿದೆ. ಈ ಶಬ್ದಗಳ ಬಗ್ಗೆ ನೀವೇನು ಆಲೋಚನೆ ಮಾಡಬೇಡಿ. ಕಣ್ಣು ಎಂಬ ಇಂದ್ರಿಯಕ್ಕೆ ಸನ್ನಿಕರ್ಷ ಆಗಿರುವುದು ಯಾವುದ್ರ ಜೊತೆಗೆ? ಕಣ್ಣು ಎಂಬ ನಮ್ಮ ಇಂದ್ರಿಯ ಮುಟ್ಟಿರುವುದು ಯಾವುದನ್ನ? ಬೆಳ್ಳಿಯನ್ನ, ಕಪ್ಪೆ ಚಿಪ್ಪನ್ನು ಮುಟ್ಟಿರೋದು. ಕಪ್ಪೆ ಚಿಪ್ಪನ್ನು ಮುಟ್ಟಿರೋದು ನಾವು ತಿಳ್ಕೊಂಡದ್ದು ಬೆಳ್ಳಿ ಅಂತ. ಹಾಗಾದ್ರೆ ಕಣ್ಣಿನ ಸಂಪರ್ಕ ಆಗಿರುವಿಕೆ ದೃಶ್ಯತ್ವ ಅಂದರೆ ಕಣ್ಣಿನ ಸಂಪರ್ಕ ಆಗಿರುವಿಕೆ, ಅದು ಕಪ್ಪೆ ಚಿಪ್ಪಿನೊಳಗೆ ಹೊರತು ಬೆಳ್ಳಿಯಲ್ಲಿಲ್ಲ. ಆದ್ದರಿಂದ ದೃಷ್ಟಾಂತದಲ್ಲಿ ಆ ದೃಶ್ಯತ್ವವನ್ನು ಹೇತುವೇ ಬರಲಿಲ್ಲ. ಆದರೆ ಜಗತ್ತಿಂದ ಹಾಗಲ್ಲ, ಜಗತ್ತಿನಲ್ಲಿ ದೃಶ್ಯತ್ವ ಇದೆ. ಯಾಕೆಂದ್ರೆ ನಮ್ಮ ಕಣ್ಣು ನೋಡ್ತಿರುವುದು ಪುಸ್ತಕವನ್ನು, ಕಣ್ಣು ಮುಟ್ಟಿರುವುದು ಪುಸ್ತಕವನ್ನು, ಕಾಣಿಸ್ತಾ ಇರುವುದು ಹಾಗೇನೆ. ಆದ್ದರಿಂದ ದೃಷ್ಟಾಂತದಲ್ಲಿ ಸಾಧನ ವೈಕಲ್ಯ ಅಂತ ಇನ್ನೊಂದು, ಅದು ಆ ಸಾಧನ ವೈಕಲ್ಯ ಅನ್ನೋದಕ್ಕೆ ಮತ್ತೊಂದು ವಿವರಣೆ. ಅದು ಅಲ್ಲಿ ಅನನುಗಮ ಅಂತ ಆಚಾರ್ಯರ ಮಾತಿನಲ್ಲಿದೆ ನೋಡಿ. ಆಚಾರ್ಯರ ಮೂಲ ವಾಕ್ಯದಲ್ಲಿ ಸಾಧ್ಯಸ್ಯ ಸಾಧನಸ್ಯವ ಅನನುಗಮ ಅಂತ. ನಾನು ಅವಾಗ ಹಿಂದೆ ಅರ್ಥ ಹೇಳುವಾಗ ಅನನುಗಮ ಅಂದರೆ ಇಲ್ಲದೇ ಇರುವಿಕೆ, ಅನುಸಾರವಾಗಿ ಇರಬೇಕು, ಪಕ್ಷದಲ್ಲಿ ಹೇಗಿದೆಯೋ ಹಾಗೆ ದೃಷ್ಟಾಂತದಲ್ಲೂ ಇರಬೇಕು, ಆ ಥರ ಅರ್ಥ ಹೇಳಿದರೆ. ಆದರೆ ಆಚಾರ್ಯರು ಅದಕ್ಕೆ ಟೀಕಾಚಾರ್ಯರು ಮೊದಲಾದವರು ಅರ್ಥ ಹೇಳಿದ್ದಾರೆ. ಗಮುಧಾತುವಿಗೆ ಟು ನೋ, ಟು ಗೋ ಇಸ್ ಟು ನೋ ಅಂತ ಎಲ್ಲರಿಗೂ ಗೊತ್ತಿದ್ದೇ ಇದೆ. ಏತೆ ಏ ಜ್ಞಾನಾರ್ಥಕ ತೇತೆ ಅಲ್ಲ, ಏ ಗತ್ಯರ್ಥಕ ತೇತೆ ಜ್ಞಾನಾರ್ಥಕ ಅಂತ ಎಲ್ರಿಗೂ ಗೊತ್ತಿದೆ. ಆದ್ದರಿಂದ ಗಮುಧಾತುವಿಗೆ ಜ್ಞಾನ ಅಂತ ಅರ್ಥ. ಅನುಗಮ ಅಂದ್ರೂ ಜ್ಞಾನ ಅಂತಲೇ ಅರ್ಥ. ನ ಅನುಗಮ ಅನನುಗಮ, ಅದು ನಂಜು ತತ್ಪುರುಷ ಸಮಾಸ ಆಗಿದೆ, ಅದನ್ನು ಗಮನಿಸಬೇಕು. ಇನ್ನೊಂದ್ಸರಿ ಹೇಳ್ತೇನೆ. ಗಮ ಅಂದರೆ ಜ್ಞಾನ, ಅನುಗಮ ಅಂದ್ರೂ ಜ್ಞಾನವೇ. ಅನನುಗಮ ಅಂದರೆ ಜ್ಞಾನ ಇಲ್ಲದೆ ಇರುವಿಕೆ, ಅಪ್ರತೀತಿ ಅಂತ ಹಾಗಾದ್ರೆ ಅರ್ಥ. ದೃಷ್ಟಾಂತದಲ್ಲಿ ಸಾಧ್ಯವೂ ತಿಳಿದು ಬರಲಿಲ್ಲ, ಸಾಧನವೂ ತಿಳಿದು ಬರಲಿಲ್ಲ, ಅದರ ಪ್ರತೀತಿಯೇ ಆಗಲಿಲ್ಲ ಅಂತ ಹೀಗಾದ್ರೆ ಅರ್ಥ. ಆಚಾರ್ಯರ ಮೂಲದಲ್ಲಿ ಸರ್ವ ಏವೇತೆ ದೃಶ್ಯತ್ವಾನುಮಾನೇ ದೃಷ್ಟವ್ಯಾಹ, ಪ್ರತಿಜ್ಞಾ ವಿರೋಧ, ಹೇತು ವಿರೋಧ, ದೃಷ್ಟಾಂತ ವಿರೋಧ ಮೊದಲಾದ ಎಲ್ಲವನ್ನೂ ವಿಶ್ವಮಿಥ್ಯಾ ದೃಶ್ಯತ್ವಾತ್ ಎಂಬ ಅನುಮಾನದಲ್ಲಿ ನಾವು ಕಾಣಬಹುದು. ಯಾಕೆಂದ್ರೆ ಪ್ರತ್ಯಕ್ಷ ಮತ್ತು ಆಗಮಗಳ ಮೂಲಕ ಜಗತ್ತಿನ ಸತ್ಯ ಅಂತಲೇ ಕಂಡು ಬಂದಿದೆ. ಇದು ಪ್ರತಿಜ್ಞಾ ವಿರೋಧವನ್ನು ಹೇಳ್ತದೆ. ತತ್ಪಕ್ಷೆ ಅದ್ವೈತಗಳ ಪಕ್ಷದಲ್ಲಿ ದೃಶ್ಯತ್ವ ಮಿಥ್ಯಾತ್ವ, ದೃಶ್ಯತ್ವವನ್ನು ಅವರು ಮಿಥ್ಯಾ ಅಂತ ಒಪ್ಪಿದ್ದಾರೆ. ಆ ಮಿಥ್ಯಾ ಅಂದ್ರೆ ಏನರ್ಥ? ಅನಿರ್ವಚನೀಯ ಅಂತ ಅರ್ಥ. ಅನಿರ್ವಚನೀಯಸ್ಯ ಪ್ರತಿವಾದಿನಃ ಅಸಿದ್ಧತ್ವ. ಈ ಅದ್ವೈತಿಗಳಿಗೆ ಪ್ರತಿವಾದಿಗಳು ನಾವು ದ್ವೈತಿಗಳು. ಈ ದೃಶ್ಯತ್ವ ಅನ್ನೋದೇನಿದೆ ಅದು ಮಿಥ್ಯಾ ಅಂತ ಹೇಳಿ ಅದಕ್ಕೆ ಅನಿರ್ವಚನೀಯ ಅಂತ ಅರ್ಥ ಅವರು ಹೇಳಿದ್ದಾರೆ. ಅನಿರ್ವಚನೀಯವಾದ ದೃಶ್ಯತ್ವವನ್ನು ನಾವೆಲ್ಲಿ ಒಪ್ಪಿದ್ದೀವಿ? ಕಪ್ಪೆ ಚಿಪ್ಪಿನಲ್ಲಿ ಒಪ್ಪಲಿಲ್ಲ, ಆದ್ದರಿಂದ ಅಸಿದ್ಧ ಅಂತ ಅರ್ಥ. ಒಂದು ಆತ್ಮನೋಪಿ ದೃಶ್ಯತ್ವ, ಇದು ವ್ಯಭಿಚಾರ ದೋಷ ಹೇಳೋದು ಪ್ರಶ್ನೆ ಇದೆಯಲ್ಲ. ಹೇತು ಇಲ್ಲದೆ ಇರುವುದು, ಹೇತು ಇದ್ರೂ ಕೂಡ ಅದಕ್ಕೆ ವ್ಯಾಪ್ತಿ ಇಲ್ಲದೆ ಇರುವುದು ಅಂತೇನೋ ಬಂದಿತ್ತಲ್ಲ, ಅದು ವೇದಾಂತ, ಅದ್ರ ಮೇಲಿನ ಪ್ಯಾರಾಗ್ರಾಫ್ನಲ್ಲಿ ವೇದಾಂತ ವಾಕ್ಯಗಳಿಂದ ಆತ್ಮನ ಜ್ಞಾನ ಆಗ್ತದೆ ಅಂತ ಬಂದಿತ್ತು ನೋಡಿ. ಅಲ್ಲಿ ಆತ್ಮನೂ ದೃಶ್ಯನಾಗಿದ್ದಾನೆ, ಆತ್ಮನಲ್ಲಿ ದೃಶ್ಯತ್ವ ಬಂತು, ಅದರಲ್ಲಿ ಮಿಥ್ಯಾತ್ವ ಇಲ್ಲ, ಸತ್ಯತ್ವವೇ ಇದೆ. ಸಾಧ್ಯಾಭಾವ, ಸಾಧ್ಯ ಅಂದರೆ ಮಿಥ್ಯಾತ್ವ, ಸಾಧ್ಯಾಭಾವ ಅಂದರೆ ಮಿಥ್ಯಾತ್ವಾಭಾವ, ಸಾಧ್ಯಾಭಾವವತ್ ಆತ್ಮ, ಅದರಲ್ಲೂ ದೃಶ್ಯತ್ವ ಬಂತಾದ್ರಿಂದ ಅದಕ್ಕೆ ವ್ಯಭಿಚಾರ ಅಂತ, ಅದು ವ್ಯಭಿಚಾರಿ ದೋಷ ಅಂತ ಅದನ್ನು ಕರೀತಾರೆ. ಶುಕ್ತಿರಚಿತಾದೇಹ ಅನಿರ್ವಚನೀಯತ್ವ ಅಭಾವಾತ್. ಈ ಮಿಥ್ಯಾ ಅಂದರೆ ಅನಿರ್ವಚನೀಯ ಅಂತ ನೀವು ಅರ್ಥ ಹೇಳಿದ್ದೀರಿ. ಈ ಕಪ್ಪೆ ಚಿಪ್ಪು ಅಥವಾ ಹಗ್ಗದಲ್ಲಿ ಕಂಡ ಹಾವು ಮೊದಲಾದದ್ದೇನಿದೆ ಅದಕ್ಕೆ ಅನಿರ್ವಚನೀಯತ್ವವನ್ನು ನಾವೆಲ್ಲ ಒಪ್ಪಿದ್ದೀವಿ? ಅದು ನಾವು ಅದನ್ನು ಒಪ್ಪಲಿಲ್ಲ. ನೀವು ಆ ಥರ ಹೇಳ್ತಿದ್ದೀರಿ. ಮಿಥ್ಯಾ ಅಂದರೆ ಅನಿರ್ವಚನೀಯ ಅಂತ ನೀವು ಅರ್ಥ ಹೇಳ್ತೀರಿ, ನಾವು ಅದನ್ನು ಒಪ್ಪಲಿಲ್ಲ ಅಂತ ಅರ್ಥ. ಮತ್ತೆ ಅನಿರ್ವಚನೀಯ ದೃಶ್ಯತ್ವ ಅಭಾವಾತ್, ವಿಶ್ವಮಿಥ್ಯಾ ದೃಶ್ಯತ್ವ ಅಂತ ದೃಶ್ಯತ್ವ ಅಂತ ಹೇತು ಪ್ರಯೋಗ ಮಾಡಿದ್ದೀರಿ. ಆ ದೃಶ್ಯತ್ವ ಅನ್ನೋ ಹೇತು ಅದು ಸತ್ಯವೋ ಮಿಥ್ಯಾವೋ ಅಂತ ನಾವು ನಿಮ್ಮನ್ನು ಕೇಳ್ತೀವಿ. ಸತ್ಯ ಅಂತ ನೀವು ಹೇಳೋದಿಲ್ಲ, ಯಾಕಂದ್ರೆ ಬ್ರಹ್ಮ ಒಂದೇ ಸತ್ಯ, ಅದನ್ನು ನೀವು ಮಿಥ್ಯಾ ಅಂತ ಹೇಳಬೇಕು. ಆ ಮಿಥ್ಯಾ ಅಂದರೆ ಅನಿರ್ವಚನೀಯ ಅಂತ ಅರ್ಥ. ಅನಿರ್ವಚನೀಯವಾದ ದೃಶ್ಯತ್ವವನ್ನು ನಾವೆಲ್ಲಿ ಒಪ್ಪಿದ್ದೀವಿ? ಕಪ್ಪೆ ಚಿಪ್ಪಿನಲ್ಲೂ ಒಪ್ಪಲಿಲ್ಲ, ಈ ಜಗತ್ತಿನಲ್ಲೂ ಒಪ್ಪಲಿಲ್ಲ. ಆದ್ದರಿಂದ ಇದು ಹೇತು ವಿರೋಧ ಅಂತ ಅರ್ಥ. ಮಾನಸಿದ್ಧತ್ವಾದಿತ ಸಪ್ರತಿಸಾಧನತ್ವಾಚ್ಚ, ಇದು ಇನ್ನೊಂದು, ಅಲ್ಲಿ ಹಿಂದೆ ಹೇಳಿದ್ರಿ ಇದನ್ನು, ವಿಶ್ವ ಮಿಥ್ಯಾ ದೃಶ್ಯತ್ವಾತ್ ಅಂತ ಅವರು ಪ್ರಯೋಗ ಮಾಡಿದಾಗ ಅದಕ್ಕೆ ಪ್ರತಿಯಾಗಿ ನಾವು ಸತ್ಪ್ರತಿಪಕ್ಷಾನುಮಾನ ಹೇಳಬಹುದು ಅಂತ ಬಂದಿತ್ತಲ್ಲ. ಮಾನಸಿದ್ಧತ್ವ ವಿಶ್ವಂ ಅಂತ ಪಕ್ಷ ಮಾಡಿ ಸತ್ಯಂ ಅಂತ ಸಾಧನೆ ಮಾಡ್ತೀವಿ. ಯಾಕಂದರೆ ಮಾನಸಿದ್ಧತ್ವ ಪ್ರಾಮಾಣಿಕ ಆದ್ದರಿಂದ, ಪ್ರಮಾಣಗಳಿಂದ ಸಿದ್ಧವಾದ್ದರಿಂದ. ಇದು ಮಾನಸಿದ್ಧತ್ವ ಅಂತ ಹೇತು ಮಾತ್ರ ಹೇಳಿದ್ದಾರೆ ಅಲ್ಲಿ ಮೂಲದಲ್ಲಿ. ನಾವು ಪಕ್ಷ ಮತ್ತು ಸಾಧ್ಯವನ್ನು ನಾವು ತಿಳ್ಕೊಳ್ಬೇಕು. ಹೀಗೆ ಸಪ್ರತಿ ಸಾಧನ ದೋಷವು ಕೂಡ ಇದಕ್ಕೆ ಬರ್ತದೆ ಅಂತ ಅರ್ಥ. ಅದನ್ನೇ ವಿಶ್ವ ಮಿಥ್ಯಾ ಮಾನಸಿದ್ಧತ್ವಾತ್ ಅನ್ನೋದನ್ನೇ ಪ್ರಮಾಣ ಸಿದ್ಧತ್ವಾತ್ ಅಂತ ಹೇಳಿದ್ದಾರೆ ನೋಡ್ರಿ.
ಮಾನ ಅಂದರೂ ಪ್ರಮಾಣ ಅಂದರೂ ಒಂದೇ ಅರ್ಥ. ಹಾಗೆ ಅಲ್ಲಿವರೆಗೂ ಕೂಡ ಅದು ಈಗ ಆಚಾರ್ಯರ ವಾಕ್ಯ ಅಲ್ಲಿವರೆಗೂ ಕೂಡ ನಮಗೆ ಪಾಠ ಮುಗಿದಿದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.